ಸರ್ವೆ ನಂಬರ್ 842/2 ರಲ್ಲಿ ಏನು 84 ಕುಟುಂಬಗಳ ನಿರಾಶ್ರಿತರ ಕಾರಣ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರಂದ್ರೆ ಪುರಸಭೆಯ ವೈಫಲ್ಯದ ಆಡಳಿತದಿಂದನೇ ಆಗಿದ್ದು. ಪುರಸಭೆಯ ಮುಖ್ಯ ಅಧಿಕಾರಿಗಳ ತಪ್ಪಿನಿಂದ ಇವತ್ತು ಸಿಂದಗಿಯಲ್ಲಿ 84 ಕುಟುಂಬಗಳು, ಇವು ಹೆಂಗೆ ಕುಟುಂಬ ಅಂದ್ರೆ ಕಾರ್ಮಿಕರು, ದೀನ ದಲಿತರು ಎಲ್ಲ ಒಂದು ಕಮ್ಮಿ ಇದ್ದ ಜನಕ್ಕೆ ಈ ನಿರಾಶ್ರಿತರ ಇರೋದರಿಂದ ಆಶ್ರಯ ಕಮಿಟಿಯಿಂದ ಹಿಂದೆ ಇವರಿಗೆ ಹಕ್ಕುಪತ್ರಗಳನ್ನು ಕೊಟ್ಟು ಈ ನಿರಾಶ್ರಿತರಿಗೆ ಒಂದು ಹಕ್ಕುಪತ್ರಗಳನ್ನು ನೀಡಿದವರು ಪುರಸಭೆಯವರು. ಆ ಪುರಸಭೆಯವರು ಕೊಟ್ಟಂಥ ಜಾಗಗಳಲ್ಲಿ ತಮ್ಮ ಅನುಸಾರ ಕಟ್ಟಡಗಳನ್ನು ಪರ್ಮಿಷನ್ ಕೊಟ್ಟವರು ಇದೇ ಪುರಸಭೆ ಆಡಳಿತ. ಅವರಿಗೆ ನೀರಿನ ಕರವನ್ನು ಕಟ್ಟ್ಯಾರ, ಪುರಸಭೆಯ ಕರವನ್ನು ಕಟ್ಟ್ಯಾರ. ಇದು ಎಲ್ಲ ಕಟ್ಟಿಸ್ಕೊಂಡು ಅಲ್ಲಿ ರಸ್ತೆ ನಿರ್ಮಾಣ ಮಾಡ್ಯಾರ, CC ರೋಡ್ ಹಾಕ್ಯಾರ. ಇವೆಲ್ಲ ಪುರಸಭೆಯವರು ಮಾಡಿದ್ದು. ಮತ್ತು ಪುರಸಭೆಯವರು ಇವರಿಗೆ ಅನ್ಯಾಯ ಆಗಲಕ್ಕೆ ಕಾರಣ ಏನಂದ್ರೆ ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಮೂಲ ಕಾರಣ. ಬೇಡಿಕೆ ಏನಂದ್ರೆ ಈ ವ್ಯಕ್ತಿಗಳು ಯಾರು ಅನ್ಯಾಯ ಮಾಡ್ಯಾರ ಅವರು ಈ 84 ನಿರಾಶ್ರಿತರಿಗೆ ಎಲ್ಲಿ ಅನ್ಯಾಯ ಆಗ್ಯದ ಅಲ್ಲೇ ಜಾಗ ಕೊಡಬೇಕು. ಅಲ್ಲೇ ಜಾಗವನ್ನು ಅಕ್ವೈರ್ ಮಾಡಿಕೊಂಡು ಅವರಿಗೆ ಅಧಿಕಾರ ಅದ, ಪುರಸಭೆಗೆ ಅಧಿಕಾರ ಅದ. ಪುರಸಭೆಯವರು ಅದನ್ನು ಅಕ್ವೈರ್ ಮಾಡಿಕೊಂಡು ಆ 84 ನಿರಾಶ್ರಿತರಿಗೆ ಈ ಜಾಗವನ್ನು ಕಲ್ಪಿಸಬೇಕು, ಅವರಿಗೆ ಸೂರನ್ನು ಕೊಡಬೇಕು. ಅವರು ಮಾಡಿರುವಂಥ ಅನ್ಯಾಯದಿಂದ ಅವರ ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ನ್ಯಾಯ ಕೊಡಬೇಕಂದ್ರೆ ಅದೇ ಜಾಗದಲ್ಲಿ ಅವರಿಗೆ ಮತ್ತೊಮ್ಮೆ ಆ ಜಾಗವನ್ನು ನಿರ್ಮಿಸಿ ಅವರಿಗೇನು ಮನೆ ಕಟ್ಟಡಗಳನ್ನು ಮಾಡಿಕೊಡ್ಬೇಕು. ಆ ಆಗ್ರಹವನ್ನು ಮಾಡುತ್ತಾ ಮುಂದೆ ಅವರ ನಿರಂತರ ಆ ಕೆಲಸ ಆಗುವವರೆಗೂ ನಾವು ಅವರ ಜೊತೆ ಇರ್ತೀನಿ, ಅವರ ಜೊತೆ ಹೋರಾಟ ಮಾಡ್ತೀವಿ, ಇಡೀ ತಾಲೂಕು ಇರ್ತದೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಶ್ರೀಶೈಲಗೌಡ ಬಿರಾದಾರ್ ಮಗಣಗೇರಿ, ಸಿಂದಗಿ. ಇವತ್ತು ಸಿಂದಗಿಯಲ್ಲಿ 842 ಸರ್ವೆ ನಂಬರ್ ಏನು ಜಾಗ ಇತ್ತು, ಆ ಒಂದು ಜಾಗ ಇವತ್ತು ಸಿಂದಗಿಯ ಪುರಸಭೆಯ ವೈಫಲ್ಯದಿಂದ, ದುರಾಡಳಿತದಿಂದ, ಇವರ ಏನು ದುಷ್ಕೃತ್ಯದಿಂದ, ನಿಷ್ಕಾಳಜಿಯಿಂದ ಇವತ್ತು ಈ 84 ಕುಟುಂಬಗಳು ಬೀದಿಗೆ ಬಂದಿದೆ ಅಂತ ಹೇಳಕ್ಕೆ ನಾನು ಮೊದಲನೇದಾಗಿ ಇಚ್ಛೆಪಡಿಸ್ತೀನಿ. ಇದಕ್ಕೆ ಯಾರೂ ಕಾರಣಕರ್ತರಲ್ಲ. ಮೂಲವಾಗಿ ಇದನ್ನು ದಾರಿ ತಪ್ಪಿಸಿದಂಥವ್ರು ಹಿಂದೆ ಅಧಿಕಾರದಲ್ಲಿರ್ತಕ್ಕಂಥ ಪುರಸಭೆಯ ಆಡಳಿತ ಅಧಿಕಾರಿಗಳು ಮತ್ತು ಅವತ್ತಿನ ಇರ್ತಕ್ಕಂಥ ಸದಸ್ಯರುಗಳು. ಇದು ಯಾವ ವ್ಯವಸ್ಥೆಯಿಂದ ಕೂಡಿದೆ ಅಂತಂದ್ರೆ ಅವ್ರಿಗೆ ಬಡವರಿಗೆ ಯಾಮಾರಿಸಿ ದುಡ್ಡು ತಗೊಳ್ಳುವಂಥ ಕೆಲಸ ಕೂಡ ಆಗಿದೆ. ಅದಕ್ಕೆ ದಾಖಲೆ ಕೂಡ ಅವ್ರ ಬಳಿ ಅದಾವೆ. ಚೆಕ್ ಮುಖಾಂತರ ಕೂಡ ದುಡ್ಡು ತೊಗೊಂಡಿದ್ದಾರೆ. ಅವರು ಸುಮಾರು ಒಂದು 64 ಲಕ್ಷಕ್ಕಿಂತ ಅಧಿಕ ದುಡ್ಡುಗಳನ್ನು ಕೂಡ ತೊಗೊಂಡಿದ್ದಾರೆ. ಈಗ ಕೋರ್ಟನ್ನು ಕೂಡ ಆ 84 ಕುಟುಂಬ ಕೋರ್ಟಿನ ಆದೇಶಕ್ಕೆ ಕೂಡ ಗೌರವಿಸುವಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಅವರು ದೂರೋದು ಒಂದೇ, ಏನು ಇವತ್ತು ಪುರಸಭೆ ಇಲ್ಲಿ ವೈಫಲ್ಯ ಕಂಡಿದೆ, ಆ ಒಂದು ತಪ್ಪನ್ನು ತಾವು ಮನವರಿಕೆ ಮಾಡಿಕೊಂಡು ನಾವು ಈ ಮೂಲಕ ಹೇಳೋದು ಒಂದೇ, ಇದಕ್ಕೆ ಪುರಸಭೆ ಮಾಡಿದಂಥ ತಪ್ಪು ತಿದ್ಕೋಬೇಕಂತಂದ್ರೆ ಆ ಜಾಗವನ್ನು ಮತ್ತೊಮ್ಮೆ ತಾವು ಸ್ವಾಧೀನಪಡಿಸ್ಕೊಂಡು ಅವರಿಗೆ ಕೊಡ್ತಕ್ಕಂಥ ಕೆಲಸ ಪುರಸಭೆ ಕೆಲಸ ಮಾಡಬೇಕಾಗಿದೆ. ಇದಕ್ಕೆ ಮೂಲಭೂತವಾಗಿ ಪುರಸಭೆ ಮತ್ತು ಈ ಇರ್ತಕ್ಕಂಥ ರಾಜ್ಯ ಸರ್ಕಾರ, ಈ ರಾಜ್ಯ ಸರ್ಕಾರದ ಕಂದಾಯ ಸಚಿವರು, ವಸತಿ ಸಚಿವರು ಹಾಗೂ ಈ ಜಿಲ್ಲೆಯ ಆಡಳಿತ ಸಚಿವರು ಈ ಕೂಡಲೇ ಮಧ್ಯಸ್ಥಿಕೆ ವಹಿಸಿ ದೊಡ್ಡ ಮಟ್ಟದ ಸಂಧಾನವನ್ನು ಮಾಡಿ ಇವತ್ತು ಯಾರು ಜಾಗದ ಮಾಲೀಕರಿದ್ದಾರ ಅವರಿಗೂ ನ್ಯಾಯ ಕೊಡ್ತಕ್ಕಂಥದ್ದು ಮತ್ತು ಇವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಅದೇ ಸೂರುಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಏನು ಮನೆಗಳನ್ನು ಕೆಡವಿದಿರಿ 20-25 ಲಕ್ಷಕ್ಕಿಂತ ಅಧಿಕ ಖರ್ಚುಗಳ ಖರ್ಚು ಮಾಡಿ ಒಂದು 30 ಮನೆಗಳನ್ನು ಕಟ್ಟಿದ್ರು. ಅವರಿಗೆ ಮನೆ ಮತ್ತೆ ಕಟ್ಟಿಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಸರ್ಕಾರವೇ ಮಾಡ್ಬೇಕಂತೇಳಿ ನಾನು ಈ ಮೂಲಕ ಆಗ್ರಹಿಸ್ತೀನಿ. ನಾನು ಬಸವರಾಜ್ ಹೂಗಾರ್. ನಾವು ಜೋಪಡಿ ಹಾಕೊಂಡಿದ್ದೇವ್ರಿ. ಜೋಪಡಿ ಹಾಕೊಂಡಿದ್ದೆವು 2002ರಾಗ ನಮ್ಗೆ ಹಕ್ಕುಪತ್ರ ಮಾಡ್ಕೇಸಿಂದ್ರ ಫ್ಲಾಟ್ ಹಾಕಿ ನಿಮ್ಗೆ ಇಂತಿಂತ ತೌಲಿ ಹಿಂಗೆ ಜಾಗ ಕೊಟ್ಟಿವಿ ಹೋರಿ ಅಂದೇವ್ರಿ. ಅಂದ ಬಳಕು ನಮಗೂ ನಂಬಿಕೆ ಇದ್ದಿದ್ದಿಲ್ರಿ. ಇದು ಮುನ್ಸಿಪಾಲ್ಟಿಯವ್ರು ಹಿಂಗೆ ಮಾಡ್ತಾರ ನಮ್ಗೆ ಗೊತ್ತಿತ್ತು, ಅಂದ್ರೆ ನಾವು ಹೋಗಂಗಿಲ್ಲ ಅಂದೇವ್ರಿ. ಅಂದ ಬಳಕ ಏನಂದ್ರು ಹೋರಿ ಜಾಗ ಕೊಟ್ಟಿವಿ, ಯಾಕೆ ಇಲ್ಲಿ ಬೀಳ್ತೀರಿ ಜೋಪಡಿಯಾಗ, ಸ್ವಲ್ಪ ಏನಾರ ಮಾಡ್ಕೊಂಡು ಕೇಸಿ ನಿಮ್ಮ ಗುಡಿಸಲ್ದಾಗ ನೀವು ಬೀಳು ಹೋರಿ ಅಂತೇಳಿ ನಮ್ಗೆ ಹಚ್ಕೊಟ್ಟದ ಬಳಕ ರೀ ನಾವು ಒಂದು 10-12 ವರ್ಷ ಅದೇ ಗುಡಿಸಲ್ದಾಗೆ ಇದ್ದೇವ್ರಿ. ಇದಕ್ಕೆ ಸ್ವಲ್ಪ ಹಣ ನಾವು ಗೊಳೆ ಮಾಡ್ಕೊಂಡೆವು. ಒಂದು ಥೋಡೆ ಬ್ಯಾಂಕ್ ಲೋನ್ ಕೊಟ್ರಿ ಮುನ್ಸಿಪಾಲ್ಟಿಯವರು. ಕೊಟ್ಟ ಬಳಕ ನಾವು ಸುತ್ತ ಕಡೆ ಗಾಡಿ ಕಟ್ಕೊಂಡು ಪತ್ರೆ ಹಾಕೊಂಡೇವ್ರಿ. ನಾವು ಕೆಲವೊಬ್ರು ಬಿಲ್ಡಿಂಗ್ ಕಟ್ಕೊಂಡಾರಿ, ಕೆಲವೊಬ್ರು ಇನ್ನಾದರೂ ಜೋಪಡಿಯಾಗೆ ಅದಾರಿ. ಹಂಗೆ ನಡೆದಿತ್ತು. ನಡೆದ ಬಳಕ ನಮ್ಗೆ ಪರ್ಮಿಷನ್ ಕೊಟ್ರಿ. ಗರ್ಪಟ್ಟಿ ಅಂತೂ ತುಂಬ್ಕೊಂಡಾರಿ, ಎಲ್ಲ ಮಾಡಿದ ಬಳಕ ಬ್ಯಾಂಕ್ನಾಗ ಲೋನ್ ಹಾಕಿದ್ರಿ, ಸಬ್ಸಿಡಿ ಲೋನ್ ಹಾಕಿದ್ರು. ಸಬ್ಸಿಡಿ ಲೋನ್ ಹಾಕಿದ ಬಳಕ ಮನೆ ಕಟ್ಕೊಂಡು ನಾವು ನೀವು ಅಂತಿದ್ದೇವ್ರಿ. ಹಕ್ಕುಪತ್ರ ಕೊಟ್ಟಾರಿ. ಫಸ್ಟ್ ಹಕ್ಕುಪತ್ರ ಕೊಟ್ಟಿದ್ದು.
ಹಕ್ಕುಪತ್ರ ಕೊಟ್ಟ ಬಳಕೆ ಪರ್ಮಿಷನ್ ಕೊಟ್ಟರು, ಗರ್ಪೇಟ್ ತುಂಬಿಕೊಂಡ್ರು, ಎಲ್ಲ ಮಾಡ್ಕೊಂಡ ಬಳಕ ನೀವಂತೂ ಇದ್ದೇವ್ರಿ. ನಾವು ಇದ್ದ ಬಳಕ ಈಗ 2025 ಎಬಸಿ ಬಿಟ್ರಿ ಧೂಳಿ ಎಬಸದ ಕೇಸಿಂದ್ರಿ ಯಾರು ಎಬಸ್ತಾರಿ? ಮುನ್ಸಿಪಾಲ್ಟಿ ಅವ್ರು ಎಬ್ಸಾರಿ. ಇವ್ರಿಗೆ ಯಾಕೆ ಅನ್ನಂಬ್ರಿ? ನಾವು ಯಾರಿಗೆ ಅನ್ನಂಗಿಲ್ರಿ. ನಾವು ಗೋರ್ಮೆಂಟ್ ಕೊಟ್ಟದ ಗೋರ್ಮೆಂಟ್ಗೆ ಅಂತೀವ್ರಿ. ನಾವು ಗೋರ್ಮೆಂಟ್ದವ್ರು ನಮಗೇನು ಮಾಡಿದ್ರಿ? 3 ನೋಟಿಸ್ ಕೊಟ್ಟ ಬಳಕ ನಾವು ಎಲ್ಲ ಕಡೆ ಹೋದೇವ್ರಿ. ಶಾಸಕರ ಬಲ್ಲಿ ಹೋದೆವು, ಎಲ್ಲರ ಬಲ್ಲಿ ಹೋದೇವ್ರಿ. ನಿಮಗೆ ರೊಕ್ಕ ಗೊಳೆ ಮಾಡಂದ್ರಿ ನಾವು ನಮ್ಮ ಬಡತನ ಇರಲ್ಲಾಕ್ರಿ. ನಾವು ಜೋಪಡಿಯಾಗೆ ಇರೋದು ಬೇಡ, ನಾವು ಇಷ್ಟು ಮಾಡ್ಕೊಂಡಿವಿ. ಈಗ ಕೆಡುವುದು ಬಳಕ ನಮಗೆ ಹೋಲಕ್ಕೆ ಎಲ್ಲಿ ಜಾಗ ಇರಂಗಿಲ್ಲ ಅಂತ ಹೇಳಿಸಿದ್ರೆ ನಮ್ಗೆ ಒಂದೊಂದು ಡೀಲ್ ಮಾಡಿದ್ರಿ. ಏನು ಮಾಡಿದ್ರಿ? ಒಂದು 3.5 ಲಕ್ಷ ರೂಪಾಯಿ ಸಾಧಾರಣವಾಗಿದ್ದವ್ರು ಕೊಡ್ರಿ, ಬಿಲ್ಡಿಂಗ್ ಇದ್ದವ್ರು 5 ಲಕ್ಷ ರೂಪಾಯಿ ಕೊಡ್ರಿ ಅಂದ ಬಳಕ ನಾವು ಇರಲಿ ನಮ್ಮ ಜಾಗ ನಮ್ಗೆ ಇರಲಿ ಅಂತ ಹೇಳಿ ಏನು ಮಾಡಿದೇವ್ರಿ? ನಾವು ಕೊಡ್ಲಕ್ಕೆ ರೆಡಿ ಆದ ಬಳಕ ಏನು ಮಾಡಿದ್ರಿ? ಫಸ್ಟ್ 1 ಲಕ್ಷ ರೂಪಾಯಿ ಕೊಡಂದ್ರಿ. 75 ಲಕ್ಷ ರೂಪಾಯಿ ತೊಗೊಂಡು ಹೋದ್ರು. 75 ದುಡ್ಡು ರೀ 1 ಲಕ್ಷ ಮಾಡಿ 84 ಕುಟುಂಬ ರೀ ಕ್ಯಾಶ್ ಕೊಟ್ಟಿವ್ರಿ. 68 ಲಕ್ಷ ಕ್ಯಾಶ್ ಕೊಟ್ಟಿವ್ರಿ, 7 ಲಕ್ಷ ಚೆಕ್ ಕೊಟ್ಟಿವಿ ತೊಗೊಂಡು ಹೋದ್ರು. ಸೈಪನ್ಗ ಅಂತ ಹೇಳ್ಕೇಸಿಂದ್ರಿ ಮುನ್ಸಿಪಾಲ್ಟಿಯವ್ರು ಅದಕ್ಕೂ ತಲೆನೇ ಹಾಕ್ಲಿಲ್ರಿ. ನಮಗೆ ಇದ್ರಿ ಸತ್ರ ಸಾಯಿರಿ ಅಂದ್ರಿ ಅವರು. ಈಗ ನಡ್ಬಾರ್ಕ್ ನಿಮ್ಮಂತವ್ರು ಮೆಂಬರ್ಗಳು ಇವ್ರು ಮಾಡ್ಕೇಸಿಂದ ಮಾಡಿದ್ರಿ. ಮಾಡದ ಬಳಕ ಮುನ್ಸಿಪಾಲ್ಟಿಯವ್ರಂತೂ ಏನೂ ಇಲ್ರಿ. ಬರೇ ಬರೋದು, ನೋಟಿಸ್ ಹಚ್ಚೋದು, ಮತ್ತಾದ್ರ ಅವ್ರು ಬುಂಗ ಬಿಡೋದು. ಕನ್ಫ್ಯೂಸ್ ಇಲ್ರಿ ಸರ್. ಮೆಂಬರ್ ನಮ್ಮ ಓಣಿ ಮೆಂಬರ್ ಗೊಲ್ಲಾಳ ಮೆಂಬರ್ ಗೊಲ್ಲಾಳ್ರಿ, ಬಂಕಲ್ಗಿ ಗೊಲ್ಲಾಳ. 68 ಲಕ್ಷ ರೂಪಾಯಿ ದುಡ್ಡು ಕೊಟ್ಟೇವ್ರಿ ಅವ್ರಿಗೆ. 68 ಲಕ್ಷ ದುಡ್ಡು ಕೊಟ್ಟೆವು, 7 ಲಕ್ಷ ಚೆಕ್ ಕೊಟ್ಟೆವು. ಏನಂತ ನಿಮ್ಮ ಜಾಗ ಉಳಿಸ್ತೀನಿ ಅಂತ ತಿಳಿಸಿದ್ರಿ. ಜಾಗ ಉಳಿಸ್ತೀನಿ ಅಂತ ಹೇಳಿ ಇಳಿಸಿದ ಬಳಕ ರೊಕ್ಕ ಒಯ್ದ ಬಳಕ ಅಲ್ಲಿ ಏನು ಮಾಡಿದ್ರು? ಮೇನ್ ಜಾಗದವ ಬಂದ ಬಳಕ ಏನು ಮಾಡ್ದಾರಿ? ಅವ 1.5 ಕೋಟಿ ರೂಪಾಯಿ ಕೊಡು ಅಂತ ಅಂದಾರಿ. ಎಲ್ಲಿದು ಕೊಡ್ಬೇಕ್ರಿ? 1.5 ಕೋಟಿ ನಾವು ದುಡ್ಕೊಂಡು ತಿನ್ನೋರು. ಲಕ್ಷಾನುಗಟ್ಲೆ ಪಗಾರ ಇದ್ದವ್ರಿಗೆ ಆಗಂಗಿಲ್ರಿ. ನಾವು ಎಲ್ಲಿದು ಕೊಡ್ಬೇಕು? ದಿನ 100 ರೂಪಾಯಿ ಕೂಲಿ ಮಾಡೋರು. ಅವ್ರ ಸ್ವಂತ ಜಾಗ ಅಂತೇಳಿ ಅವ್ರು ಅಂತಾರೆ. ಗೌರ್ಮೆಂಟ್ ಜಾಗ ಕೊಟ್ಟೋದ್ ನಾವು ಅಂತೀವ್ರಿ. ಹೌದಿಲ್ರಿ? ನಮ್ಮ ಹಕ್ಕಾದ್ರಿ ಅದು. ನಾವು ಬೇಡ್ಲಾಗತ್ತೀವ್ರಿ. ಅದು ಆದ ಬಳಕ ರೀ ನಮಗೇನು ಮಾಡಿದ್ರು? ರಾತ್ರಿ ಅವತ್ತು 5-6 ದಿವಸ ಪೂರ ಇದು ಮಾಡಿದ್ರಿ. ಮುನ್ಸಿಪಾಲ್ಟಿಯಾಗೂ ಹೋರಾಟ ಮಾಡಿದೆವು. ಎಲ್ಲೆಲ್ಲಿ ಸುಡುಗಾಡದಾಗ ಹೋದೆವು, ಬೆಂಗಳೂರಿಗೆ ಹೋದೆವು, ಎಲ್ಲ ಕಡೆ ಹೋದೆವ್ರಿ. ಹೋದ ಬಳಕ ಬೆಂಗಳೂರದಾಗ ಶಾಸಕರು ಏನಂದ್ರಿ? ನಿಮ್ಗೆ ಅಲ್ಲಿ ಒಂದು ಹಳ್ಳ ನಿಮಗೆ ಎತ್ತು ಕೊಡಂಗಿಲ್ಲ, ನೀವು ಎದಿ ಹೊಡಿಬ್ಯಾಡ್ರಿ, ನಾ ಮಾಡ್ತೀನಿ ಅತಂದ್ರಿ ಶಾಸಕರು. ಈ ನಮ್ಮ ಶಾಸಕರು ಅಶೋಕ್ ಮನಗುಳಿ ಅವ್ರಿ ಅಂದ್ರಿ. ಅಂದ ಬಳಕ ಭರೋಸೆನೇ ಇಲ್ರಿ. ಭರೋಸೆ ಮಾಡಿ ಬಂದೇವ್ರಿ. ಶನಿವಾರ ದಿವಸ ಕೆಲವೊಬ್ರು ರೊಕ್ಕ ಕೊಟ್ಟಿದ್ದಿಲ್ರಿ. ಅಷ್ಟು ಮಂದಿ ರೊಕ್ಕ ಗೋಳೆ ಮಾಡಿದೆವು. 5-6 ದಿವಸ ತೊಗೊಂಡು ಹೋದ್ರು. ಹೋದ ಬಳಕ ರಾತ್ರಿ 3ಕ್ಕೆ ಹೋದ ಬಳಕ 7 ತನ ಅವ್ರು ರೊಕ್ಕ ಹಿಡಿಲಾರ ಬಟ್ಟಿಗೆ ಮತ್ತೆ ಇಲ್ಲಿ ಬಂದ್ರಿ. ಇಲ್ಲಿ ಮೀಟಿಂಗ್ ಮಾಡಿದ್ರು. ಮಾಡಿದ ಬಳಕ 11 ಗಂಟೆಗೆ ಏನಂದ್ರಿ? ನಿಮ್ಮ ಮನೆ ಖಾಲಿ ಮಾಡ್ಕೊಂಡು ಹೋಗ್ರಿ. ಎಲ್ಲಿ ಹೋಗ್ಬೇಕ್ರಿ? ನಾವು ಯಾವ ಜಾಗದವ ರೀ? ಸೈಪನ ಕರಜಿಗಿನೂ ಬಂದಿಲ್ರಿ. ಅವನು ಸಣ್ಣ ಮಗನಿಗೆ ಕಳ್ಸ್ಯಾನ್ರಿ. ಇದು ಎಲ್ಲ ಆಟ ನೋಡ್ರಿ ಅವ್ರದ್ದು. ಸಣ್ಣ ಮಗನಿಗೆ ಕಳ್ಸ್ಯಾನ. ಶಾಸಕರು ಏನು ಹೇಳ್ತಾರ? ನನ್ನ ಆಸ್ತಿ ನೀನು ಹಾಕೋ, ಅವ್ರಿಗೆ ಬಿಡು. ಶಾಸಕರ ಆಸ್ತಿ ಬೇಡ. ನಮ್ಮ ಬೇಡಿಕೆ ಅದು ಹೇಳ್ತೀನಿ ನಮ್ರಿ. ಶಾಸಕರ ಆಸ್ತಿ ಬೇಡ, ಮೆಂಬರ್ನ ಆಸ್ತಿ ಬೇಕು. ಮೆಂಬರ್ನ ಆಸ್ತಿ ಯಾಕೆ ಬೇಕ್ರಿ? ಶಾಸಕರ ಆಸ್ತಿ ಯಾಕೆ ಬೇಡ? ಅದು ನಮಗೆ ಬೇಕ್ರಿ. ಮೊದಲು ಅದು ಬೇಕ್ರಿ. ನಮ್ಮ ಬೇಡಿಕೆ ಏನಾದ್ರಿ? ನಮ್ಮ ಬೇಡಿಕೆ ನಮ್ಮ ಜಾಗ ನಮಗೆ ಕೊಡ್ಬೇಕು. ನಮ್ಗೆ ಎಲ್ಲಿದಿಂದ ಅವ್ರು ಎಬ್ಸಿ ಹಚ್ಕೊಟ್ಟಾರಲ್ರಿ, ಅಲ್ಲಿದಿಂದ ನಮಗೆ ಜಾಗ ಬರಬೇಕು. ಮತ್ತು ನಮ್ಮ ಹ್ಯಾಂಗಿದ್ದು ಹಂಗೆ ಮಾಡಿ ಕೊಡ್ಬೇಕ್ರಿ. ಡೆಮೋನೇಷನ್ ಪೂರಾ ರೀ. ಅಲ್ಲಿ ಹೋಗಿ ನೋಡ್ಕೊಂಡು ಬರ್ರಿ, ನೀವು ವಿಡಿಯೋ ಮಾಡ್ಕೊಂಡು ಬರ್ರಿ. ನಮ್ಮ ಹೊಯ್ಕೊಂಡಂಗೆ ಆಗ್ಯದ್ರಿ. ಅವತ್ತು ಹೊಯ್ಕೊಂಡಿವ್ರಿ. ನಾವು ನಿಂತು ಕೈಸಿಂದ್ರೆ ಲಬ ಹೊಯ್ಕೊಂಡಿವ್ರಿ. ಇವ್ರಿಗೆ ಮಣ್ಣು ತೂರಿವ್ರಿ. ಇವ್ರಿಗೆ ಒಟ್ಟು ಮಂದಿ ಅದ್ರ ಮ್ಯಾಗ ನಾವು ಅಲ್ಲಿದ್ದಾರೆ ಬಂದು 11 ದಿನ ಆಯ್ತು ಇವತ್ತಿಗೆ. ನಾವು ಎಲ್ಲಿ ಹೋಗಲ್ರಿ. ಸೀದಾ ನಮ್ಮ ಜಾಗ ಎಲ್ಲಿತ್ತು ನಮಗೆ ಅಲ್ಲೇ ಒಯ್ದು ಸೇಫ್ಟಿ ಮಾಡಬೇಕು. ಅವರು ನಮಗೆ ಗೋರ್ಮೆಂಟ್ ಮಾಡ್ತಾರೋ ಗೊತ್ತಿಲ್ಲೋ, ಶಾಸಕರು ಮಾಡ್ತಾರೋ ಗೊತ್ತಿಲ್ಲೋ, ಯಾರು ಮಾಡ್ತಾರೇನೋ ಗೊತ್ತಿಲ್ಲ. ನಮಗೆ ಬರೀ ಕೇವಲ 12 ದಿನದಾಗ ನೋಟಿಸ್ ಹಚ್ಚಿ ರೂಲ್ಸ್ ರೂಲ್ಸ್ ಅದೇನ್ರಿ? 12 ದಿನದಾಗ 3 ನೋಟಿಸ್ ಹಚ್ಚಿ ಮುನ್ಸಿಪಾಲ್ಟಿ ಆಗಲಿ, ಇವತ್ತು ಗೋರ್ಮೆಂಟ್ ಆಗಲಿ, ಇವತ್ತು ತಹಸೀಲ್ದಾರ್ ಆಗಲಿ, ಯಾರೇ ಆಗಲಿ 12 ದಿನದಾಗ 3 ನೋಟಿಸ್ ಹಚ್ಚಿ ಕಿತ್ತೋದ ರೂಲ್ಸ್ ಅದೇನು ಹೇಳ್ರಿ? ಕೋರ್ಟ್ ಆದೇಶ ಆಗ್ಯದ, ಸುಪ್ರೀಂ ಕೋರ್ಟ್ ಆದೇಶ ಆಗ್ಯದ ಅಂದ್ರೆ ಒಪ್ಕೊಂಡು ನಾವು ತಲೆ ಬಗ್ಗೀವಿ. ಈಗ ಅವ್ರು ನಮಗೆ ಎಲ್ಲಿ ಅದ ನಮ್ಮ ಜಾಗ ಅಲ್ಲೇ ಕೊಡಬೇಕು. ಮನೆ ಶೆಡ್ ಇದ್ದವ್ರು ಶೆಡ್ ಹೊಡೆದು ಕೊಡಬೇಕು, ಮನೆ ಇದ್ದವ್ರು ಮನೆ ಮಾಡಿಕೊಡ್ಬೇಕು. ನಾವು ಬೀದಿಗೆ ಬಂದೀವಿ. ಈಗ ಬೀದಿಗೆ ಅವ್ರದಿಂದ ನೇಮ್ಕೊಂಡು ನಾವು ಹ್ಯಾಂಗೆ ಬಂದಿದ್ದೆವು?
ಎಲ್ಲಿ ತನ ಬೆಂಗಳೂರು ತನ ಹೋದ್ರು ಎಲ್ಲಿ ಮೀಟಿಂಗ್ ಮಾಡಿದ್ರು ನಿಮಗೆ ಕೈ ಬಿಡಲ್ಲಮ್ಮ. ನಿಮಗೆ ಯಾರು ಅಶೋಕ್ ಮನಗುಳ್ಯಾರ ಏನಂದ್ರು ಕೈ ಬಿಡಲ್ಲಮ್ಮ. ಒಂದು ಹಳ್ಳಿ ಎತ್ತು ಕೊಡಲ್ಲ ನಿಮಗೆ ಏನು ಕುಗುಲ್ ಡಂಕ್ ಮಾಡಿಕೊಡಲ್ಲ. ನಿಮ್ಮ ಹಿಂದೆ ನಾವು ಇರ್ತೀವಿ, ನಿಮ್ಗೋಸ್ಕರ ನಾವು ಮಾಡತ್ತೀವಿ. ನಿಮ್ಗೆ ಬಡವ್ರಿಗೆ ಅನ್ಯಾಯ ಮಾಡಿಕೊಡಲ್ಲ, ಸಹಾಯ ಕೊಡಲ್ಲ. ಸಾಯ್ತೇನೆ ಅಂದ್ರೆ ನಿಮ್ಗೆ ಸಹಾಯ ಕೊಡಲ್ಲ. ನಿಮ್ಮ ಹಿಂದೆ ಇದ್ದು ನಾ ಹೋರಾಟ ಮಾಡ್ತೇನೆ, ನಿಮ್ಗೆ ಇರ್ತೇನೆ. ನಿಮ್ಗೋಸ್ಕರ ಒಂದು ಹಳ್ಳ ಎತ್ತು ಕೊಡಲ್ಲ, ಏನೇನು ಮಾಡಿಕೊಡಲ್ಲ. ಇಲ್ಲಿ ಅಲ್ಲೇ ಇರತ್ತೆ ಹೇಳಿ ರೊಕ್ಕ ಬೆಂಗಳೂರು ತನ ಹೋದ್ರು ನಮ್ಗೆ ಇದೇ ಹೇಳ್ಯಾರಿ. ಎಲ್ಲಿ ತನ ಅವ್ರು ಮುನ್ಸಿಪಾಲ್ಟಿ ಹೋಗ್ಲಿ ಅದೇ ಹೇಳ್ಯಾರ, ತಹಸೀಲ್ದಾರ್ ಆಫೀಸ್ನಾಗ ಕರ್ಸ್ಯಾರ ಅದೇ ಹೇಳ್ಯಾರ, ಬೆಂಗಳೂರು ಇದರಾಗ ಹೇಳಿದ್ರು ಅದೇ ಹೇಳ್ಯಾರ. ಬಟ್ ಎಲ್ಲಿ ಹೋದ್ರು ನಮಗೆ ಕಿತ್ತು ಸಂದರ್ಭ ಹೇಳಿಲ್ರಿ ಅವರು. ಅಲ್ಲಿ ಬೆಂಗಳೂರಿನಿಂದ ಬಂದಗಳೇ ರೊಕ್ಕ ರೂಪಾಯಿ ಎಲ್ಲ ಕಟ್ಕೊಂಡು ಬೀದಿ ಉಡಿ ಒಡ್ಡಿ ಬೇಡ್ಕೊಂಬಂದಿರಿ ಸರ. ಉಡಿ ಒಡ್ಡಿ 100 ರೂಪಾಯಿ ಕೂಲಿ ಮಾಡೋರಿದ್ದೀರಿ, ಮುಸ್ರಿ ತಿಕ್ಕಾರಿದ್ದೀವಿ, ಬಾಂಡೆ ತಿಕ್ಕಾರು, ಮನಿ ಟಾಯ್ಲೆಟ್ಗಳು ತೊಳೆದು ಜೀವನ ಅದ ರೀ ಇಲ್ಲಿ ಜೀವನ. ಅಂತರಾಗ ರಾತ್ರಿ ಬಾರ ಹೊರಗೆ ಹಾಕಿದ್ರ ಮುಂಜಾನೆ 7 ಗಂಟೆ ಕೇಳಿವರೆಗೆ ಹೋಗ್ಬೇಕ್ರಿ ಸರ್. ಮನಿ ಬಾಡಿಗೆ ಸಿಗ್ತಾವೇನ್ರಿ? 5 ಮಂದಿ 4 ಮಂದಿ ಜನ ಇದ್ರೆ ಮನಿ ಬಾಡಿಗೆ ಕೊಡಲಾಗ್ಯಾರ ಸರ್. 2 ಗಂಟೆ ಅಂತಿದ್ರೆ ಹೊಟ್ಟೆ ಬಾಡಿಗೆ ಕೊಡತ್ತಾರಿ. ಬೀದಾಗ ಆಗ್ಯಾರಿ ಸರ್. ನಮ್ಮ ಬಳಿ ನೋಡಿ ನೋಡ್ರಿ ನೀವು, ಎಲ್ಲಿ ದಾರಿ ಬೀದಾಗ ಚೆತ್ತೊಡ್ದಿಂತ ಅರ್ಬಿ ಕಟ್ಕೊಂಡು ಜೀವನ ಮಾಡತ್ತಾರ 84 ಕುಟುಂಬ. ನಾ ಹೇಳಿದಾಗ ಇದು ರಾತ್ರಿ ಬಾರ ಹೊರಗೆ ಹಾಕಿದ ನ್ಯಾಯ ಏನ್ರಿ? ಇದು ಗೌರ್ಮೆಂಟ್ ಏನು ತಲೆ ಬಗ್ತದೆ ಏನು? ಗೌರ್ಮೆಂಟ್ಗೆ ನಾವು ಬಗ್ಗೆ ತಲೆ ಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಆಗ್ಯದಲ್ಲ, ಅದಕ್ಕೆ ನಾವು ತಲೆ ಬಗ್ಗೆ ಏನು ಅಂದಿಲ್ರಿ ಯಾರಿಗೆ. ಈಗ ತಪ್ಪ ಯಾರು ಶಾಸಕರು ತಪ್ಪದೋ ಮುನ್ಸಿಪಾಲ್ಟಿ ತಪ್ಪದೋ ಯಾರ್ದು ಗೊತ್ತಿಲ್ಲ. ನಮ್ಗೆ ಮುನ್ಸಿಪಾಲ್ಟಿನೇ ತಪ್ಪ್ರಿ. ನಮ್ಗೆ 12 ದಿನ ನೋಟಿಸ್ ಹಚ್ಚಾರ ಈ ಸರ್. 12 ದಿನ ನೋಟಿಸ್ ಹಚ್ಚೋದು ಅದೇನ್ರಿ? 12 ದಿನ ನೋಟಿಸ್ ಹೊರಗೆ ಹಾಕಿ ಹೊರಗೆ ಹಾಕ್ತಾರೇನ್ರಿ? ಜಯಶ್ರೀ